श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्ति सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। वायुर्भीमो भीमनादो महोजः सर्वेषाञ्च प्राणिनां प्राणभूतः अनावृत्तिर्देहिनां देहपाते तस्माद् वायुर्देवदेवो विशिष्टः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। ಜಗದ ಜೀವರ ಜೀವನ ಜೀವ ಎಲ್ಲವೂ ಮುಖ್ಯ ಪ್ರಾಣದೇವರಾಗಿರುವಂಥದ್ದು. ಎರಡನೇ ಅವತಾರದಲ್ಲಿ ಹಿಂಸೇನ್ ದೇವರಾಗಿ ಅವತಾರವನ್ನು ಮಾಡಿದಂಥವರು ಇದೇ ವಾಯುದೇವರು. ಆಮೇಲೆ ವಿಶಿಷ್ಟವಾದ ಜ್ಞಾನವನ್ನ ತತ್ವಜ್ಞಾನವನ್ನ ಜಗತ್ತಿಗೆ ನೀಡಲಿಕ್ಕೋಸ್ಕರವಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಂಥವರು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇಡೀ ಜಗತ್ತು ಬ್ರಹ್ಮಾಂಡ ನಿಂತಿರೋದೇ ವಾಯುದೇವರಿಂದ. ಜ್ಞಾನ ಮತ್ತು ಬಲ ಎರಡರ ಪ್ರತಿರೂಪ ಅದು ವಾಯುದೇವರು. ವಾ ಬಲ ಆಯನಾತ್ ಗಮನ ಕರ್ತೃತ್ವಾತ್ ಆಯವಶ್ಚ ವಾಯು. ವಾಯು ವಾಯು ಅಂತ ಯಾಕೆ ಕರೀತಾರೆ ವಾಯುದೇವರನ್ನ ಅಂತ ಕೇಳಿದ್ರೆ, ಇಡೀ ಜಗತ್ತಿನ ವಿಶಿಷ್ಟವಾದ ಜ್ಞಾನ ಮತ್ತು ಬಲ ಪರಿಪೂರ್ಣವಾಗಿರುವಂಥದ್ದು 32 ಲಕ್ಷಣಗಳಿಂದ ಕೂಡಿದಂಥವರು ವಾಯುದೇವರು. ಅವರ ಅವತಾರವಾದ ದಿವಸ ಹನುಮತ್ ಜಯಂತಿ ಅಂತ ಹೇಳಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಕೇಸರಿ ಎಂಬ ಕಪಿಯಲ್ಲಿ ವಾಯುದೇವರು ಅವತಾರ ಮಾಡಿರುವಂಥದ್ದು. ಅಂಜನಾದೇವಿಯ ಮಗನಾಗಿ ಅವತಾರ ಮಾಡಿದಂತಹ ಆಂಜನೇಯ ಅಂತ ಅನಿಸ್ಕೊಂಡಿರುವಂತಹ ಹನುಮಂತ ದೇವರ ಒಂದು ವಿಶಿಷ್ಟವಾದ ಪೂಜೆಯನ್ನ ಮಾಡೋದು ಹೇಗೆ, ಅವರ ಮಹಾಮಹಿಮೆಯನ್ನ ಮೊದಲು ತಿಳಿದು ಆಮೇಲೆ ಪೂಜೆಯನ್ನು ನೋಡೋಣ. ಜೀವರ ಪ್ರಾಣಧಾರಣೆಗೆ ಇವರೇ ಕಾರಣರಾಗಿರುವಂಥವ್ರು. ಇವರು ಹೊರಗೆ ಹೋದರೆ, ಪ್ರಾಣ ಹೊರಗೆ ಹೋದರೆ ನಾವು ಬದುಕೋದೇ ಇಲ್ಲ. ಇವರಿರೋದಕ್ಕೆ ನಮ್ಮನ್ನ ಪ್ರಾಣಿಗಳು ಅಂತ ಕರೀತಾರೆ. ವಾತಿ ಗಚ್ಚತಿ ಆಯುಶ್ಚ ಲೋಕಶೈತಿ ವಾಯು. ಎಲ್ಲೆಡೆ ವಾಸ ಮಾಡ್ತಾರೆ. ಗಾಳಿ ಇಲ್ಲದೆ ಇರುವಂತಹ ಜಾಗವೇ ಎಲ್ಲೂ ಇಲ್ಲ. ಆದ್ದರಿಂದಲೂ ಇವರನ್ನ ವಾಯು ಅಂತ ಕರೀತಾರೆ. ವಾತೀತಿ ವಾಯು. ಸರ್ವಜ್ಞರು, ಎಲ್ಲವನ್ನ ತಿಳಿದಂಥವ್ರು. ಎಲ್ಲವೂ ಗೊತ್ತು, ಪೂರ್ಣವಾಗಿ ಗೊತ್ತು. ಹಾಗಾಗಿ ಆ ಎಲ್ಲ ಕರ್ಮಗಳನ್ನ ನಮ್ಮ ಪರವಾಗಿ ನಮ್ಮ ಶರೀರದಲ್ಲಿ ಕೂತು ನಾವು ಮಾಡುವಂತಹ ಉಚ್ಚಾವಚ ಏನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತುತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೇ ಚರಿತಾನುವಾದ. ಉಚ್ಚಾವಚ ಸಣ್ಣ ಕೆಲಸ ಆಗಿರಬಹುದು, ದೊಡ್ಡ ಕೆಲಸ ಆಗಿರಬಹುದು, ಎಲ್ಲವನ್ನ ಮಾಡುವಂಥವ್ರು ವಾಯುದೇವರು. ಅದಕ್ಕೆ ಹೇಳ್ತಾರೆ ವ್ರಿಯತೇತಾನಿ ಋಣೋತೀತಿ ವಾಯು. ಜಗದ ಜೀವರ ಪ್ರವೃತ್ತಿಗೆ ಕ್ರಿಯೆ ನಡಿಬೇಕು ಅಂದ್ರೆ ಅದು ವಾಯುದೇವರು ಬೇಕೇ ಬೇಕು. ವಾಯುದೇವರಿಲ್ಲದೆ ಯಾವ ಕಾರ್ಯವೂ ಯಾರಿಂದನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅಲ್ಲ, ವಾಂತಿ ಗಚ್ಚತಿ ಪ್ರವರ್ತಯಂತಿ ಅಸ್ಮಿನ್ ಅಂತ ಇಟ್ಟುಕೊಂಡ್ರೆ, ಇತಿ ಅಂತ ಇತಿ ವಾಯು ಅಂತ ಇಟ್ಟುಕೊಂಡ್ರೆ ಆಶ್ರಯದಾತರು ಎಲ್ಲರಿಗೂ. ನಾವೆಲ್ಲ ಬದುಕಿರೋದೇ ವಾಯುದೇವರಿಂದ. ಇಷ್ಟೇ ಅಲ್ಲ, ನಮ್ಮ ಈ ಜೀವನ ಚಕ್ರ ಅಂತೇನಿದೆ ಅಲ್ಲ, ಹುಟ್ಟು ಸಾವು ಮರಣ ಅಂತ ನಾವೇನ್ ಹೇಳ್ತೀವಲ್ಲ, ಇದರ ಬಂಧನದಿಂದ ಬಿಡುಗಡೆ ಮಾಡುವಂಥವ್ರು ವಾಯುದೇವರೇ. ವಯಬಂಧನೆ ವಾಯುರ್ವಾ ಯತಿ ಯಜ್ಜಗತ ವ್ಯಯತೆ ವಿನಶ್ಯತೆ ಅನೇನ ಇತಿ ವಾಯು. ಅಂದ್ರೆ ನಮ್ಮ ಈ ಜೀವನದ ಚಕ್ರವನ್ನ, ಹುಟ್ಟು ಸಾವು ಅನ್ನುವಂತಹದ್ದನ್ನ ಬಿಡಿಸಿ ಒಳ್ಳೆಯ ಮೋಕ್ಷವನ್ನು ಕೊಡುವಂತಹ ಭಗವಂತನ ನಂತರ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತಹ
ಸರ್ವ ಪ್ರೇರಕರಾಗಿರುವಂಥವರು, ಸರ್ವ ನಿಯಾಮಕರಾಗಿರುವಂಥವರು ವಾಯುದೇವರು. ಅಷ್ಟೇ ಅಲ್ಲ, ತತ್ವಜ್ಞಾನದ ಮೂಲಕ ಭಗವಂತನ ಸರ್ವೋತ್ತಮತ್ವವನ್ನ ಎಲ್ಲ ಕಡೆ ಹರಡಿರುವಂತಹ ಗುರುಗಳು ವಾಗತಿ ಗಂಧನಯೋಹು ಅಂತ ಇರೋದ್ರಿಂದ ಆ 24 ತತ್ವಗಳಿಗೆ ನಿಯಾಮಕರಾಗಿರುವಂತಹ ಜೀವರಿಗೆ ಪ್ರೇರಕರಾಗಿರುವಂಥವ್ರು ಪ್ರಕರ್ಷೇಣ ಆನೀತಿ ಚೇಷ್ಟತೆ ಇತಿ ಪ್ರಾಣ, ಪ್ರಾಣ ಅಂತನೂ ಕರೀತಾರೆ, ಪ್ರಾಣದೇವರು ಅಂತ ಕರೀತಾರೆ. ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದೆ ಶಾಸ್ತ್ರ. ಇದರ ಜೊತೆಗೆ ಪ್ರಾಣನಾಮ ಪ್ರಣಿತ್ವತ್ವಾತ್ ಅಂದ್ರೆ ಜಗತ್ತಿನಲ್ಲಿರುವಂತಹ ಯಾವುದೇ ವ್ಯಕ್ತಿಯಾಗಿರಬಹುದು, ಅವರಿಗೆ ಜೀವವನ್ನ ಕೊಟ್ಟು ಚೇಷ್ಟೆಯನ್ನ ಮಾಡೋ ಹಾಗೆ ಮಾಡೋದೇ ಪ್ರಾಣದೇವರು. ಇದರ ಜೊತೆಗೆ ಭಗವಂತನ ಗುಣಗಳನ್ನ ವರ್ಣನೆ ಮಾಡುವಂತಹ ವೇದಾದಿಗಳು ಅಂತ ಏನಿದ್ದಾವಲ್ಲ, ಆ ಎಲ್ಲ ವೇದಗಳನ್ನ ವಿಶೇಷವಾಗಿ ತಿಳಿದಂಥವ್ರು. ಭಗವಂತ ಮತ್ತು ನಾರಾಯಣರ ನಂತರ, ಲಕ್ಷ್ಮೀದೇವಿಯ ನಂತರ ಎಲ್ಲ ವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವ್ರು ವಾಯುದೇವರು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇದರ ಜೊತೆಗೆ ನಾವು ನಿತ್ಯದಲ್ಲಿ ಊಟ ಏನು ಮಾಡ್ತೀವಲ್ಲ, ಆ ಊಟ ಮಾಡಿದ ಮೇಲೆ ಅನ್ನವನ್ನ ರಸಾದಿ ರೂಪಗಳಲ್ಲಿ ಪರಿಣಾಮಗೊಳಿಸುವಂಥವರೇ ವಾಯುದೇವರು. ಪ್ರಕರ್ಷೇಣ, ವಿಶೇಷವಾಗಿ ನಾವು ಊಟ ಮಾಡಿರ್ತೀವಿ, ಪ್ರಕರ್ಷೇಣ ಅಣ್ಯತೆ ಪ್ರತಿಪಾದ್ಯತೆ ಇತಿ ಪ್ರಾಣ, ಅನೇಕ ಅರ್ಥಗಳನ್ನು ಹೇಳ್ತಾರೆ. ಇರ್ಲಿ, ಅಂದ್ರೆ ನಾವು ಊಟ ಮಾಡಿದ ಮೇಲೆ ಪಚನ ಆಗುವಂಥದ್ದೇ ವಾಯುದೇವರ ಅನುಗ್ರಹದಿಂದ. ವಾಯು ಅಂದ್ರೆ ಅರ್ಥ ಗೊತ್ತಾಯ್ತು, ಪ್ರಾಣ ಅಂದ್ರೆ ಅರ್ಥ ಗೊತ್ತಾಯ್ತು. ಪ್ರಕೃಷ್ಟ ಬಲಂ, ಅತ್ಯದ್ಭುತವಾದ ಬಲ ಉಳ್ಳಂಥವ್ರು ಪ್ರಾಣದೇವರು. ಇದ್ರ ಜೊತೆಗೆ ಅನಿಲ ಅಂತ ಒಂದು ಹೆಸರಿದೆ ಪ್ರಾಣದೇವರಿಗೆ. ಅಂದ್ರೆ ನ ವಿದ್ಯತೆ ಅನ್ಯತ ನಿಲಯನಂ ಇತಿ ಅನಿಲ. ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನೂ ಆಶ್ರಯ ಮಾಡೋದಿಲ್ಲ, ಆದ್ದರಿಂದ ಇವರಿಗೆ ಅನಿಲ ಅಂತ ಕರೀತಾರೆ. ಆಹಾ ಬ್ರಹ್ಮೈವ ನಿಲಯನಂ ಅಥವಾ ಅನಾದಿತ್ವಾತ್ ಅನಿಲ, ಸದಾ ಪರಮಾತ್ಮನನ್ನೇ ನಂಬಿದಂಥವ್ರು, ಅನಾದಿ ಕಾಲದಿಂದ ಇದ್ದಂಥವ್ರು, ಎಲ್ಲ ತತ್ವಾಭಿಮಾನಿಗೆ ದೇವತೆಗಳಿಗೆ ನಿಯಾಮಕರಾಗಿರುವಂಥವ್ರು, ಆದ್ದರಿಂದ ಅನಿಲ ಅಂತ ಕರೀತಾರೆ. ಇನ್ನು ಪಾವಯತಿ ಮಿನೋತಿ ಆನಂದ ಸಾಗರೆ, ಪವಮಾನ ಅಂತ ಹೆಸರಿದೆ. ಕಾರಣ ಏನು ಅಂದ್ರೆ ಎಲ್ಲರನ್ನ ಪವಿತ್ರಗೊಳಿಸಿ, ಅಂದ್ರೆ ಮಾತು ಮನಸ್ಸು ಶರೀರ ಎಲ್ಲದರಿಂದಲೂ ಪವಿತ್ರಗೊಳಿಸಿ ನಮ್ಮನ್ನ ಉದ್ಧಾರ ಮಾಡುವಂಥವ್ರು, ಆದ್ದರಿಂದ ಅವರನ್ನ ಪವಮಾನ ಅಂತ ಕರೀತಾ ಇದ್ದಾರೆ. ಇಷ್ಟೇ ಅಲ್ಲದೆ ವೇದೋಪನಿಷತ್ತುಗಳು ಅನೇಕ ಹೆಸರುಗಳಿಂದ ಕರೀತಾ ಇದ್ದಾರೆ. ತೇಜೋರಸ ವಿಶ್ವಂಬರ ಅಮೃತ ಹಂಸ ಆತ್ಮ ಪ್ರೀಭೃತ್ಯ ಧರ್ಮ ಉದ್ಗೀತ ಅಪರಬ್ರಹ್ಮ ಜ್ಯೇಷ್ಠ ವಿಶಿಷ್ಟ ಸಾಮ ಪವಮಾನ, ಅನೇಕ ಹೆಸರುಗಳಿಂದ ಆ ಪ್ರಾಣದೇವರನ್ನ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ, ಎಲ್ಲ ದೇವತೆಗಳಿಗೆ ಒಡೆಯನಾಗಿ ಅಜ್ಞಾನ ಸುಳಿಯದೆ ಇರುವಂತಹ ಶುದ್ಧ ಜ್ಞಾನದ ಮೂರ್ತಿ ಅದು ನಮ್ಮ ಪ್ರಾಣದೇವರು. ಪ್ರಾಣದೇವರ ಬಗ್ಗೆ ಅನೇಕ ದಾಸರು ಕೊಂಡಾಡಿದ್ದಾರೆ. ಅದರಲ್ಲಿ ವಿಜಯದಾಸರ ಒಂದು ಪದ್ಯವನ್ನು ನೋಡೋದಾದ್ರೆ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ವಾಯುದೇವರು ನಮ್ಮ ಶರೀರದಲ್ಲಿ ನಿಂತು ಮಾಡುವಂತಹ ಕೆಲಸವನ್ನ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ವಿಜಯದಾಸರು. 21,500 ಅಪ್ರತಿಮ ಹಂಸ ಮಂತರ. 21,600 ಹಂಸ ಮಂತ್ರಗಳನ್ನ ನಿತ್ಯದಲ್ಲಿ ನಮ್ಮಲ್ಲಿ ಕೂತು ಜಪವನ್ನ ಮಾಡಿ ಆ ಹಂಸನಾಮಕನಾಗಿರುವಂತಹ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಪ್ರಾಣದೇವರಿಗೆ ನಾವು ಏನು ಮಾಡಿದ್ರೂ ಕಡಿಮೆ, ಏನ್ ಕೇಳಿ ಕೊಟ್ಟರೂ ಕಡಿಮೆ. ಅಷ್ಟು ಆ ಪ್ರಾಣದೇವರ ಒಂದು ಉಪಾಸನೆಯನ್ನ ಎಲ್ಲರೂ ಮಾಡಬೇಕು. ಅವರು ಇವರು ಅಂತಲ್ಲ, ಪ್ರಾಣಿಗಳು ಅಂತ ಯಾರಾಗಿದ್ದಾರೋ ಅವರೆಲ್ಲರೂ ಮಾಡಬೇಕು. ಇಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, 17 ನಾಡಿಯೋಳು ಸುತ್ತಿ ಸುತ್ತುವ ಮಾರುತ. 5 ರೂಪದಿಂದ ವಿಶೇಷವಾಗಿ ಒಟ್ಟಾರೆ 10, ಅದರಲ್ಲಿ ಮುಖ್ಯವಾಗಿ 5 ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹೃದಯ ಪ್ರಾಣಿ, ಹೃದಯದಲ್ಲಿ ಪ್ರಾಣ ರೂಪದಿಂದ ಇದ್ದು ನಮ್ಮನ್ನ ಪ್ರಾಣಿಗಳು ಅಂತ ಅನಿಸಿದ್ದಾರೆ. ಗುದೇ ಅಪಾನ,
ನಾವು ಊಟ ಮಾಡಿದ ಮೇಲೆ ಬೇಡವಾಗಿರುವಂತಹ ಮಲಮೂತ್ರವನ್ನ ಕೆಳಗಡೆ ಕಳಿಸುವಂತಹ ಕೆಲಸವನ್ನ ಮಾಡುವಂಥವ್ರು, ಅಂದ್ರೆ ನಮ್ಮ ದೇಹವನ್ನ ಶುದ್ಧವಾಗಿಡುವಂಥವ್ರು. ಅದು ಎರಡನೇ ರೂಪ ಅಪಾನ. ಪ್ರಾಣ ಅಪಾನ. ಹೃದಿ ಪ್ರಾಣೇ ಗುದೇ ಅಪಾನಃ ಸಮಾನೋ ನಾಭಿ ಸಂಸ್ಥಿತ. ಸಮಾನ ರೂಪದಿಂದ ನಾಭಿಯಲ್ಲಿರ್ತಾರೆ. ಉದಾನ ಕಂಠದೇಶೋಸ್ತು, ಅಂದ್ರೆ ನಾನೇನ್ ಮಾತಾಡ್ತಾ ಇದ್ದೀನಲ್ಲ, ಮಾತಾಡ್ಲಿಕ್ಕೆ ಬರೋ ಹಾಗೆ ಮಾಡುವಂಥವ್ರೆ ಎಲ್ಲರಿಗೂ ಉದಾನ ಕಂಠದೇಶೋಸ್ತು. ಆ ಉದಾನ ರೂಪದಿಂದ ಇದ್ದು ನಮಗೆ ಮಾತಾಡೋ ಹಾಗೆ ಮಾಡ್ತಾರೆ. ಇನ್ನು ವ್ಯಾನ ಸರ್ವ ಶರೀರಘ, ಅದನ್ನಿಲ್ಲಿ ಹೇಳ್ತಾರೆ. ವ್ಯಾನ ರೂಪದಿಂದ ಇದ್ದು ಗಾಳಿಯ ರೂಪದಿಂದ ವಿಶೇಷವಾಗಿ ಇಡೀ ಶರೀರ ಸಮಸ್ಥಿತಿಯಲ್ಲಿರೋ ಹಾಗೆ ನೋಡ್ಕೊಳ್ತಾರೆ. 5 ರೂಪಗಳೂ ಮುಖ್ಯವಾದದ್ದೇ. ಅದರಲ್ಲಿ ಪ್ರಾಣ ಮತ್ತು ವ್ಯಾನ, ಅದರಲ್ಲೂ ವ್ಯಾನ ಶಾಸ್ತ್ರದಲ್ಲೇ ಹೇಳಿರುವಂತಹ ಮಾತು. ವ್ಯಾನ ರೂಪದಲ್ಲಿ ವಿಶೇಷವಾದ ಭಗವಂತನ ಸನ್ನಿಧಾನ. 5 ಹೆಸರುಗಳು ಭಗವಂತನದೇ. ಅದರ ನಂತರ ಪ್ರಾಣದೇವರಿಗೆ ಆ 5 ಹೆಸರಿರುವಂಥದ್ದು. ಅದರಲ್ಲಿ ವ್ಯಾನ ರೂಪದಿಂದ, ಅಂದ್ರೆ ಕೆಲಸ ಮಾಡೋ ರೂಪದಿಂದ, ಜಾಗದಿಂದ ಅದಕ್ಕೆ ಒಂದು ವಿಶೇಷವಾದ ಹೆಸರು ಇರುವಂಥದ್ದು. ಹೇಗೆ ಸಂಚಾರ ಮಾಡ್ತಾರೆ ಅಂತ ವರ್ಣನೆ ಮಾಡ್ತಾರೆ. 17 ಎರಡಾಯುತ ನಾಡಿಯೋಳು ಸುತ್ತಿ ಸುತ್ತುವ ಮಾರುತ. 72,000 ನಾಡಿಗಳಿದ್ದಾವೆ ನಮ್ಮ ಶರೀರದಲ್ಲಿ. 17 ಎರಡಾಯುತ ಸಂಖ್ಯಾನಾಂ ವಾಮತೋಗತಿ. ಸಂಸ್ಕೃತದಲ್ಲಿ 72,000 ನಾಡಿಗಳಲ್ಲಿ ಶರೀರದಲ್ಲಿ ಕೂತು ನಮಗೆ ನಿತ್ಯದಲ್ಲಿ ಉಸಿರಾಟವನ್ನ ಆಡಿಸಿ ಶರೀರವನ್ನ ಭದ್ರವಾಗಿಡುವಂಥವ್ರು ಪ್ರಾಣದೇವರು. ಅದನ್ನ ಮುಂದೆ ಹೇಳ್ತಾರೆ. ಅಂತರಂಗದ ಉಸುರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಪಂತಧಾಳು ನೀನೇ ಕಂತು ಜನಕನಲ್ಲಿ ಮಂತ್ರಿಯನೆಸಿ ಸರ್ವಂತರ್ಯಾಮಿಯಾಗಿ ನಿಂತು ನಾನಾ ಬಗೆಯ ನಡೆಸುವ ತಂತು ನಡೆಸುವ ಹಂತಕಾರಿ ಗುಣವಂತ ಬಲಾಢ್ಯ ನಂಬಿದೆ ನಿನ್ನ ಪಾದ. ನಾನೀಗ ಹೇಳಿದ್ನಲ್ಲ, ಉಸಿರಾಟವನ್ನ ಆಡಿಸಿ ನಮ್ಮನ್ನೆಲ್ಲ ಬದುಕಿಸಿದ್ದಾರೆ. ಜೊತೆಗೆ 5 ರೂಪಗಳಿಂದ ಪಂಚ ಪ್ರಾಣ ರೂಪನೇ ಸತ್ವಕಾಯ ವಿಪಂಚೇಂದ್ರಿಯಗಳಪ್ಪನೇ. 10 ಇಂದ್ರಿಯಗಳಿಗೆ ನಿಯಾಮಕರಾಗಿ ವಿಶೇಷವಾಗಿ ಆ 5 ರೂಪದಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂಚಿನ ಪರಮೇಷ್ಟಿ, ಇವರೇ ಮುಂದೆ ಪರಮೇಷ್ಟಿ ಬ್ರಹ್ಮದೇವರಾಗುವಂಥವ್ರು. ಸಂಚಿತಾಗಾಮಿ ಬಿಡಿಸಿ ಕೊಂಚ ಮಾಡೋ ಪ್ರಾರಬ್ಧ. ಕರ್ಮದಲ್ಲಿ 3 ವಿಧ, ಅದರಲ್ಲಿ ಸಂಚಿತ ಆಗಾಮಿ ಬಿಡಿಸೇ ಬಿಡ್ರಿ, ಪ್ರಾಣದೇವರು ಕೇಳಬೇಕಂತೆ. ಕೊಂಚ ಮಾಡೋ ಪ್ರಾರಬ್ಧ, ನಮ್ದು ಪ್ರಾರಬ್ಧ ಅಂತ ಏನಿದೆ ಅಲ್ಲ ಅದನ್ನ ಕಡಿಮೆ ಮಾಡಿಬಿಡು. ಪಂಚವಕ್ತ್ರ ಹರಿ ಮಂಚದ ಗುರುವೆ, ಅಂಚಂಚಿಗೆ ಪರ ಪಂಚವ ಓಡಿಸಿ ಪಂಚವಕ್ತ್ರ ಹರಿ ಮಂಚದ ಗುರುವೆ. ಪಂಚವಕ್ತ್ರ ಅಂದ್ರೆ ಯಾರು? ದೇಯ ಪಂಚಮುಖೋ ರುದ್ರ, ರುದ್ರದೇವರು. ಜೊತೆಗೆ ಹರಿಮಂಚ ಯಾವುದು? ಶೇಷದೇವರು. ಇವರ ಗುರುವೇ. ನೋಡ್ರಿ, ಒಂದೊಂದೇ ಶಬ್ದ ಇಟ್ಟರು ವಿಜಯದಾಸರು ಎಷ್ಟು ಅರ್ಥಗರ್ಭಿತವಾಗಿಟ್ಟಿದ್ದಾರೆ. ಗರುಡ ಶೇಷ ರುದ್ರಾದಿ ಇಂದ್ರಾದಿ ದೇವತೆಗಳ ನಿಯಾಮಕರಾಗಿರುವಂಥವ್ರು, ಜೀವೋತ್ತಮರಾಗಿರುವಂತಹ ವಾಯುದೇವರು. ಕೊನೆಗೊಂದು ಮಾತು ಹೇಳ್ತಾರೆ. ಯೋಗಾಸನ ದೋಳಿಪ್ಪ ಯಂತ್ರೋದ್ಧಾರ. ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಿದವರಲ್ಲಿ ಅತ್ಯಂತ ಹೆಚ್ಚು ಪ್ರಾಣದೇವರ ಪ್ರತೀಕಗಳನ್ನ, ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದವರು ವ್ಯಾಸರಾಜ ಗುರುಸಾರ್ವಭೌಮರು. 732 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿರುವಂಥದ್ದು ಯಂತ್ರೋದ್ಧಾರಕ ಪ್ರಾಣದೇವರು. ಇವತ್ತು ನಾವು ಹೋಗಿ ನೋಡಬಹುದು, ಹಂಪೆ ಕ್ಷೇತ್ರದಲ್ಲಿದೆ. ಅಲ್ಲಿ ಯೋಗಾಸನದಲ್ಲಿ ಕುಳಿಸಿದ್ದಾರಂತೆ. ಅದನ್ನು ವಿಜಯದಾಸು ವರ್ಣನೆ ಮಾಡ್ತಾರೆ. ಯೋಗಾಸನ ದೋಳಿಪ್ಪ ಯಂತ್ರೋದ್ಧಾರ ಭಾಗವತರಪ್ಪ. ಯೋಗಿಗಳಿಗೆ ಒಲಿದ ವ್ಯಾಸ ಯೋಗಿಗೊಲಿತನ್ಯಾಸ. ವ್ಯಾಸರಾಜರು 3 ಕೋಟಿ ಬೀಜ ಮಂತ್ರಗಳನ್ನ ಜಪ ಮಾಡಿ ಅಲ್ಲಿ ನ್ಯಾಸ ಮಾಡಿದ್ದಾರೆ ಅಂತ ಇವರೇ ವಿಜಯದಾಸರೇ ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ. ಅದನ್ನು ಈ ಪದ್ಯದಲ್ಲೂ ಹೇಳ್ತಾರೆ. ಶ್ರೀತುಂಗ ಭದ್ರ ನಿವಾಸ ಚಕ್ರತೀರ್ಥ ಇದೆ, ಅಲ್ಲೇ ಇರುವಂಥದ್ದು. ಬಾಗುವೆ ಕೊಡುಲೆ ಸ್ವಾ ಶ್ರೀ ಗುರು ವಿಜಯ ವಿಠಲನ ಪಾದಕ್ಕೆ ಬಾಗಿದ ಭವ ದೂರ ಜಾಗರ ಮಾರುತಿ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಅಂತಹ ಪ್ರಾಣದೇವರ ಅವತಾರವಾಗಿರುವಂತಹ ಅತ್ಯದ್ಭುತವಾದ ವಿಶಿಷ್ಟವಾದ ದಿವಸ. ಸುಮತೀಂದ್ರ ತೀರ್ಥರು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು
ಹನುಮಂತ ದೇವರನ್ನ ಪೂಜಾ ಮಾಡೋ ವಿಧಾನವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಮೊದಲು ಗುರುಗಳಿಗೆ ನಮಸ್ಕಾರ, ಆಮೇಲೆ ಆಚಮನ, ಆಮೇಲೆ ಪ್ರಾಣಾನಾಯಮ್ಯ, ದೇಶಕಾಲವು ಸಂಕೀರ್ತ್ಯ ಮಾಡಿ ಎಲ್ಲ ದೇಶಕಾಲಗಳನ್ನ ಹೇಳಿ ಹನುಮತ್ ಪೂಜಾಂಕರಿಷ್ಯೆ ಅಂತ ಸಂಕಲ್ಪವನ್ನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ವಾಯುರ್ಭೀಮೋ ಅನ್ನುವಂತಹ ಮಂತ್ರದಿಂದ, ನಾನೀಗಿನ್ನು ಹೇಳಿದ್ನಲ್ಲ, ವಾಯುರ್ಭೀಮೋ ಭೀಮನಾಥೋ ಸರ್ವೇಶಂಚ ಪ್ರಾಣಿನಾಂ ಪ್ರಾಣಭೂತಃ, ಈ ಶ್ಲೋಕವನ್ನ ಹೇಳಿ ಪ್ರಾಣದೇವರಿಗೆ ಒಂದು ಸಾರಿ ನಮಸ್ಕಾರವನ್ನ ಮಾಡಿ, ಜೊತೆಗೆ ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ, ಈ ಶ್ಲೋಕವನ್ನ ಹೇಳ್ತಾ ಇತ್ಯಾದೀನ್ ಅವತಾರತ್ರಯಾತ್ಮಕಂ ಪ್ರಾಣದೇವಂ ಮತ್ವಾ, ಪ್ರಾಣದೇವರ 3 ರೂಪಗಳನ್ನ ಚಿಂತನೆ ಮಾಡಬೇಕಂತ. ಜೊತೆಗೆ ವಾಯುಸ್ತುತಿಯಲ್ಲಿ ಬರುವಂತಹ ಮಾತರಮೇ ಮಾತರಿಷ್ಮನ್, ಈ ಮಂತ್ರದಿಂದ ಅಷ್ಟೋತ್ತರ ಶ್ಲೋಕಕ್ತಾನಿ ಹನುಮತ್ ಪ್ರಥಮಾವತಾರ ಅಂದ್ರೆ ಯಾವುದು, ಪ್ರಾಣದೇವರಾಗಿರುವಂತಹ ವಾಯುರೂಪಾದೇವ ಚರಿತ್ರಾನ್ ಅನುಸಂಧಾಯ, ಆ ಹನುಮಂತ ದೇವರ ಎಲ್ಲ ಚರಿತ್ರೆಯನ್ನ, ಪ್ರಾಣದೇವರ ಚರಿತ್ರೆ ವಿಸ್ತಾರವಾಗಿರುವಂಥದ್ದು. ರಾಮಾಯಣವನ್ನ ಶ್ರವಣ ಮಾಡಿರೋರು ಗೊತ್ತಾಗುತ್ತೆ. 100 ಯೋಜನ ವಿಸ್ತೀರ್ಣವಾಗಿರುವಂತಹ ಆ ಸಮುದ್ರವನ್ನ ದಾಟಿ ಲಂಕಾಪಟ್ಟಣವನ್ನ ನೋಡಿ ಸೀತಾಕೃತಿಯ ಒಂದು ದರ್ಶನವನ್ನ ಮಾಡಿ ಅಲ್ಲಿ ಆ ಲಂಕೆಯನ್ನ ಸುಟ್ಟು ಒಂದೇ ಲಂಕಾ ಭಯಂಕರಂ ಅಂತ ಅನಿಸ್ಕೊಂಡಿರುವಂತಹ ಹನುಮಂತ ದೇವರ ಚರಿತ್ರೆಯನ್ನ ಸ್ಮರಣೆ ಮಾಡಬೇಕು. ಆಮೇಲೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಮಂತ್ರಗಳಿಂದ ವಿಶೇಷವಾಗಿ ಮಂತ್ರವನ್ನ ಹೇಳಿ ಪೂಜೆಯನ್ನ ಮಾಡಬೇಕಪ್ಪ. ಉದ್ಯದ್ರ ವಿಪ್ರಗರ ಸನ್ನಿಭ, ಅದು ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿರುವಂತಹ ಮಂತ್ರ. ಈ ಮಂತ್ರದಿಂದ ಇತ್ಯನೇನ ಧ್ಯಾತ್ವ, ಅದಾದ್ಮೇಲೆ ಬಳಿತ್ತೇತಿ ಸೂಕ್ತಂ ದಶವಾರಂ ಜಪಿತ್ವ, ಬಳಿತ್ತ ಸೂಕ್ತವನ್ನ 10 ಬಾರಿ ಹೇಳಬೇಕು. ವಾಯವಾಯ ಹಿ ತ್ರಿಚೇನ, ಈ ಮಂತ್ರವನ್ನ ಹೇಳಿ ಹನುಮತ್ ಪ್ರತಿಮಾಂತರ್ಗತ, ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ವಾಯುಶಬ್ದವಾಚ್ಯ ಮುಖ್ಯ ಪ್ರಾಣಾಂತರ್ಗತ ಪ್ರಾಣಶಬ್ದ ಪರ ಮುಖ್ಯಾರ್ಥಾಂ ನಾರಾಯಣಂ ಚ ಅನುಸಂಧಾಯ, ಅವರಲ್ಲಿ ಭಗವಂತ ನಾರಾಯಣ ರೂಪ ಇದ್ದಾನೆ ಅಂತ ಹೇಳಿ ಚಿಂತನೆಯನ್ನ ಮಾಡಬೇಕು. ಅರ್ಘ್ಯಪಾದ್ಯಾದಿ ಪಂಚೋಪಚಾರಗಳಿಂದ ಪೂಜೆಯನ್ನ ಮಾಡಬೇಕು. ಪ್ರಾಣಾಯ ನಮಃ, ಅದರಲ್ಲೂ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ, ಭಾಗವತ ತಾತ್ಪರ್ಯೋಕ್ತ ವಾಯುನಾಮಾನಿ 5 ರೂಪಗಳಿದ್ದಾವೆ. ನಾನೀಗ 5 ಹೇಳಿದ್ನಲ್ಲ, ಪ್ರಾಣಾಪಾನ ವ್ಯಾನ, ಹಂಗೆ ಇನ್ನ 5 ರೂಪಗಳಿದ್ದಾವೆ. ಈ 5 ರೂಪಗಳಿಂದಲೂ ಚಿಂತನೆಯನ್ನ ಮಾಡಬೇಕು. ಜೊತೆಗೆ ಸಾರ್ವತ್ರಿಕವಾಗಿ ಎಲ್ರಿಗೂ ಹೇಳಲಿಕ್ಕೆ ಬರುವಂತಹ ನಾಮಗಳಿವೆ. ಹನುಮಾನ್ ಅಂಜನಿ ಸೂನೋ ವಾಯುಪುತ್ರೋ ಮಹಾಬಲಃ, ರಾಮೇಷ್ಟಃ ಫಲ್ಗುಣಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ, ಉದಧಿತ್ ಕ್ರಮಣಶ್ಚೈವ ಸೀತಾ ಸಂದೇಶ ಹಾರಕಃ, ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ಯ ದರ್ಪಃ ಇತಿ 12 ಹನುಮಾನ್ ನಾಮಾನಿ. 12 ನಾಮಗಳಿದ್ದಾವೆ ವಾಯುದೇವರ ನಾಮಗಳು. ಆ 12 ನಾಮಗಳನ್ನು ವಿಶೇಷವಾಗಿ ಇವತ್ತಿನ ದಿವಸ ಅಂದ್ರೆ ಹನುಮತ್ ಜಯಂತಿ ದಿವಸ ಸಾಧಕರು ವಿಶೇಷವಾಗಿ ಜಪವನ್ನ ಮಾಡಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗದ ಅಜಾಡ್ಯ ವಾಕ್ಪಡುತ್ವಂಜ ಹನುಮತ್ ಸ್ಮರಣಾತ್ ಭವೇತ್ ಅನ್ನುವಂತಹ ಶ್ಲೋಕವನ್ನು ಸಹಿತ ವಿಶೇಷವಾಗಿ ಜಪ ಪಾರಾಯಣವನ್ನು ಮಾಡಬೇಕು. ಹನುಮಂತ ಅಂತ ಯಾಕೆ ಕರೀತಾರೆ? ವ್ಯಾಖ್ಯಾನದಲ್ಲಿ ಬರೀತಾರೆ, ಹನುಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ರಾಮಸ್ಯ ಸ್ಮೃತ ರೂಪಸ್ಯ, ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಜ್ಞಾನದ ಮೂರುತಿ, ಬಲದ ಮೂರುತಿ, ಜ್ಞಾನ ಮತ್ತು ಬಲ ಪೂರ್ಣವಾಗಿರುವಂತಹ ರೂಪ ಅದು ವಾಯುದೇವರು. ಕೆಲವರಲ್ಲಿ ನಾವು ಲೋಕದಲ್ಲಿ ನೋಡ್ತೀವಿ, ಕೆಲವರು ದೈಹಿಕವಾಗಿ ಭಾರಿ ಬಲಶಾಲಿಯಾಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಶಕ್ತಿ ಇರೋದಿಲ್ಲ, ಜ್ಞಾನ ಕಮ್ಮಿ. ಕೆಲವರು ದೈಹಿಕವಾಗಿ ಬಹಳ ವೀಕ್ ಆಗಿರ್ತಾರೆ, ಶಕ್ತಿ ಇರೋದಿಲ್ಲ, ತೆಳ್ಳಗಿರ್ತಾರೆ, ಏನೂ ಶಕ್ತಿ ಇರೋದಿಲ್ಲ, ಆದ್ರೆ ಮಾನಸಿಕವಾಗಿ ದೃಢವಾಗಿರುವಂಥವ್ರು. ಪ್ರಾಣದೇವರ ಹಂಗಲ್ಲ, ದೈಹಿಕ ಮತ್ತು ಮಾನಸಿಕ, ಜ್ಞಾನಬಲ ಮತ್ತು ಬಾಹುಬಲ ಎರಡರಲ್ಲೂ ಪರಿಪೂರ್ಣರಾಗಿರುವಂಥವರು ಪೂರ್ಣ ಮೂರ್ತಿ, ಅದು ಬಲಮೂರ್ತಿ, ಅದು ವಾಯುದೇವರು. ಹಾಗಾಗಿ ಇಂತಹ ವಾಯುದೇವರ ಏತೇಷಾಂ ಪರಮೋ ವಿಷ್ಣುರ್ ನೇತಾ ಸರ್ವೇಶ್ವರೋ ಸ್ಮೃತಃ, ಅಷ್ಟೇ ಅಲ್ಲ, ಸ್ವಯಂತು ಬ್ರಹ್ಮ ಸಂಜ್ಞಾಸು ಪರಸ್ಮೈ ಬ್ರಹ್ಮಣೇ ನಮಃ, ಅಂದ್ರೆ ಮುಂದೆ ಬ್ರಹ್ಮದೇವರಾಗುವಂಥವ್ರು ಈ ವಾಯುದೇವರು ಅಂತ ತಿಳಿದು ಈ ಎಲ್ಲ ನಾಮಗಳನ್ನ ವಿಶೇಷವಾಗಿ ನಮ್ಮ ಪುರಂದಾಸರು ಹೇಳ್ತಾರಲ್ಲ, ವಾಯುದೇವರಲ್ಲಿ ಕೇಳಬೇಕಂತೆ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ತತ್ವಜ್ಞಾನದ ಮೂರ್ತಿಯಾಗಿರುವಂತಹ ಹನುಮಂತ ದೇವರ
ಅವತಾರವಾಗಿರುವಂತಹ ಹನುಮತ್ ಜಯಂತಿ ದಿವಸ ವಿಶೇಷವಾಗಿ ಹನುಮಂತ ದೇವರಿಗೆ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಬಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ ಅಂತ ಹೇಳಿದ ಹಾಗೆ ಆ ವಾಯುದೇವರ ವಿಶಿಷ್ಟವಾದ ಸ್ಮರಣೆಯನ್ನ ಪ್ರಾಣಾಯಾಮದ ಮೂಲಕವಾಗಿ ಮಾಡಿ ಆ ವಾಯು ಜಯವನ್ನ ಪಡೆದಂಥವರಿಗೆ ಆ ವಾಯುದೇವರ ವಿಶೇಷವಾಗಿ ಅನುಗ್ರಹವಾಗುವಂಥದ್ದು. ಅಂತಹ ಪ್ರಾಣದೇವರು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ.